ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಯುವನಿಧಿ ಯೋಜನೆ ಹಣ ಅಪ್ಡೇಟ್, ಲೇಟೆಸ್ಟ್ ಅಪ್ಡೇಟ್ ಏನೋ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೈನ್ ಥಿಂಗ್ 6,000 ಬರುತ್ತೆ ಅಂತ ನಾನು ಮಾಹಿತಿ ನೋಡಿದ್ರೆ ಸಾಕಷ್ಟು ಜನ ಕಾಮೆಂಟ್ ಕೂಡ ಮಾಡ್ತಾ ಇದ್ರಿ, ಲೈಕ್ 6,000 ರೂಪಾಯಿ ಬರ್ತಾ ಇದೆ ನಮಗೂ ಅಂತ. ಇಲ್ಲಿ ಸಾಕಷ್ಟು ಜನಕ್ಕೆ ಬಂದಿಲ್ಲ. ದಯವಿಟ್ಟು ನಿಮಗೆ ಬಂದಿದೆ ಅಂತ ಹೇಳಿ ಸರಿಯಾಗಿ ಮಾಹಿತಿನ ಕೊಟ್ಟು ಕಮೆಂಟ್ ಮಾಡಿ. ಲೈಕ್ ಲಾಸ್ಟ್ ಟೈಮ್ ಏನಾಗುತ್ತೆ ಅಂದ್ರೆ ಅಭ್ಯರ್ಥಿಗಳು ಕಮೆಂಟ್ ಕೂಡ ಮಾಡಿದ್ದಾರೆ, ಕೆಲ ವಿದ್ಯಾರ್ಥಿಗಳು ಅಪ್ಲಿಕೆಂಟ್ಸ್ಗಳು ಏನಂದ್ರೆ ನಮಗೂ ಕೂಡ 6,000 ಬಂದಿದೆ ಅಂತ. ಬಿಕಾಸ್ ಯಾಕೆ ಅಂದ್ರೆ 6,000 ಬರೋ ಸಾಧ್ಯತೆ ಹೆಚ್ಚಿದೆ ಅಂದ್ರೆ ನಿಮಗೆ ಗೊತ್ತಿದೆ, ಆಲ್ರೆಡಿ 2 ಮಂತ್ ಇಂದ ನಮಗೆ ಪೆಂಡಿಂಗ್ ಆಗಿ ಹಣ ಉಳಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇಲಾಖೆ ಬಂದ್ಬಿಟ್ಟು ಖಾತೆಗೆ ಜಮಾ ಮಾಡಲೇಬೇಕು. ಅಂಡ್ ನಿಮಗೆ 2 ತಿಂಗಳದ್ದು ಡಿ-ಬಿ-ಟಿ ಪುಷ್ ಕೂಡ ಆಗಿದೆ, ಕೆಲವರಿಗೆ 3 ಮಂತ್ಸ್ ಕೂಡ ಆಗಿದೆ. ಅಂತವ್ರಿಗೂ ದಯವಿಟ್ಟು ವೆಯ್ಟ್ ಕೂಡ ಮಾಡಬೇಕು ಅಂತ ನಾವು ಮಾಹಿತಿ ಕೊಟ್ಟಿದ್ದು. ಬಿಕಾಸ್ ಇಲಾಖೆಯವ್ರು ಏನ್ ಮಾಡ್ತಾರೆ ಅಂದ್ರೆ 2 ತಿಂಗಳು ನಿಮಗೆ ಹಣನ ಉಳಿಸ್ಕೊಂಡು ನಂತರ ನಿಮಗೆ ಒಂದೇ ಬಾರಿ ನಿಮಗೆ ಎಲ್ಲ ಕೂಡ ಉಳಿದ ಅಮೌಂಟ್ ಅನ್ನು ಕೂಡ ಒಂದೇ ಬಾರಿ ನಿಮಗೆ ಹಾಕೋದು ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಇದೇ ಮೊದಲ ಬಾರಿ ಎಲ್ಲ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೆ ಈ ಬಾರಿ ಕೂಡ ನಿಮಗೆ 2 ಕಂತಿನ ಹಣ ಬಂದ್ಬಿಟ್ಟು ಒಂದೇ ಬಾರಿ ಹಾಕುವ ಸಾಧ್ಯತೆ ಕೂಡ ಇದೆ. ನಂಗೆ ಎಷ್ಟೊತ್ತಿಗೆ ಹಣ ಕ್ರೆಡಿಟ್ ಕೂಡ ಆಗ್ಬೇಕಿತ್ತು, ಬಟ್ ಇಲಾಖೆ ಕಡೆಯಿಂದ ಡಿಲೇ ಆಗ್ತಾ ಇದೆ. ಬಿಕಾಸ್ ನಿಮಗೆ ಗೊತ್ತಿರೋಗೆ ಅನುದಾನ ಕೊರತೆ ಇದೆ, ಅನುದಾನ ಕೂಡ ಬಿಡುಗಡೆ ಆಗಿಲ್ಲ. ಅನುದಾನ ಬಿಡುಗಡೆ ಆದರೆ ಲೈಕ್ ಅಮೌಂಟ್ ಬಂದ್ರೆ ಸರ್ಕಾರದವರು ಇರೋ ಅಮೌಂಟ್ ಬಂದ ನಂತರ ನಿಮ್ಮ ಖಾತೆಗೆ ಜಮೆ ಮಾಡೋದೊಂದು ಬಾಕಿ ಇರುತ್ತೆ. ನಂತರ ನಿಮ್ಮ ಖಾತೆಗೆ ಜಮೆ ಮಾಡ್ತಾರೆ. ನಂತರ ನೀವು ಯುವನಿಧಿ ಯೋಜನೆ ಅಪ್ಲಿಕೆಂಟ್ಸ್ ಆಗಿರೋ ನೀವು ಅದನ್ನ ನೀವು ಹಣನ ಪಡ್ಕೋಬಹುದು. ಲೈಕ್ ನಿಮಗೆ ಇವತ್ತೇ ಬರುತ್ತೆ ಅಂತ ನಾನು ಹೇಳೋದಿಲ್ಲ, ಅಂದಾಜು ಈ ಮಂತ್ ಎಂಡ್ ಒಳಗಡೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಹಂತವಾಗಿ ನಿಮಗೆ ಕ್ರೆಡಿಟ್ ಆಗೋಕೆ ಶುರು ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಲೈಕ್ ನಿಮಗೆ ಖಾತೆ ಜಮೆ ಆಗುತ್ತಾ, ಯಾವಾಗ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಿಮಗೆ ಬಂದ್ರೆ ಸಾಕಷ್ಟು ಜನ ಕಮೆಂಟ್ ಕೂಡ ತಿಳಿಸ್ತಾ ಇದ್ರಿ, ಕಮೆಂಟ್ ಮಾಡಿ ಕ್ರೆಡಿಟ್ ಆಗಿದೆ ಅಂತ. ದಯವಿಟ್ಟು ನಿಮಗೆ ಕ್ರೆಡಿಟ್ ಕೂಡ ಆಗಿದೆಯಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ನಿಮಗೆ ಜಮೆ ಆದ್ರೆ ಬೇರೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಗೊತ್ತಾಗುತ್ತೆ. ಲೈಕ್ ನಿಮಗೆ ಜಮೆ ಆದ್ರೆ ಕೆಲ ವಿದ್ಯಾರ್ಥಿಗಳಿಗೆ, ಬೇರೆ ವಿದ್ಯಾರ್ಥಿಗಳಿಗೆ ಕೂಡ ಜಮೆ ಆಗುತ್ತೆ ಅಂತ ಹೇಳಿ ಅರ್ಥ ಇರುತ್ತೆ. ಅದು ಕೂಡ ನೀವು ಗ್ಯಾಪ್ ನಡ್ಕೊಳ್ಳಿ. ನಂತರ ನೀವು ಸೆಲ್ಫ್ ಡಿಕ್ಲರೇಷನ್ 25th ಲಾಸ್ಟ್ ಡೇಟ್ ಆಗಿರುತ್ತೆ. 25th ಒಳಗಡೆ ಯಾರು ಕೂಡ ಇನ್ನು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ, ಕಡ್ಡಾಯವಾಗಿ ಅವರು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ. ಲೈಕ್ ಆಧಾರ್ ಫೆಚಿಂಗ್ ಪ್ರಾರಂಭ ಆಗ್ತಾ ಇತ್ತು. ನಿಮಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಹೆಚ್ಚು ಅಂಕಗಳು ಬಂದಿದೆ ಅದನ್ನು ನೀವು ಎಂಟ್ರಿ ಮಾಡಿ. ಅದರಲ್ಲಿ ನಿಮಗೆ ಆ ವಿಷಯದಲ್ಲಿ ನಿಮಗೆ ಟ್ರೈನಿಂಗ್ ಕೊಡುವ ಸಾಧ್ಯತೆ ಇದೆ. ಲೈಕ್ ನಿಮಗೆ ಆ ವಿಷಯದಲ್ಲಿ ನೀವು ಹೆಚ್ಚು ಅಂಕಗಳನ್ನು ತೆಗೆದಿದ್ರೆ ಆ ವಿಷಯದಲ್ಲಿ ನಿಮಗೆ ಉಚಿತವಾಗಿ ಟ್ರೈನಿಂಗ್ ಕೊಡುವ ಸಾಧ್ಯತೆ ಇದೆ. ಟ್ರೈನಿಂಗ್ ಕೊಟ್ಟರೆ ನಿಮಗೆ ಸಹಾಯ ಆಗುತ್ತೆ. ಲೈಕ್ ನೀವು ಅದರ ಅನುಗುಣವಾಗಿ ನೀವು ಓದ್ಬೋದು. ನಿಮಗೆ ಎಷ್ಟು ಪರ್ಸೆಂಟೇಜ್, ನಿಮ್ದು ಎಲ್ಲಿ ಓದಿದಿರಾ, ನಿಮಗೆ ಯಾವಾಗ ಡಿಗ್ರಿ ಆಗಿದ್ದು ಅಂತ ಕೂಡ ಚೆಕ್ ಮಾಡ್ತಾರೆ. ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಇಲಾಖೆಯವರು ಯೋಜನೆಯನ್ನ 2 ವರ್ಷಕ್ಕೆ ಲಿಮಿಟ್ ಇದೆ. ನಿಮಗೆ ಗೊತ್ತಾ ಇದೆ, ಆಲ್ರೆಡಿ 2 ವರ್ಷದವರೆಗೂ ನಾವು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಡಿಗ್ರಿ ಮುಗಿಸಿ ನೀವು ನಿರುದ್ಯೋಗಿಗಳಾಗಿದ್ರೆ 2 ವರ್ಷದವರೆಗೆ ನಿಮಗೆ ಯುವನಿಧಿ ಯೋಜನೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಡಿಗ್ರಿ ಮುಗಿಸಿ 2 ವರ್ಷ ಅಂತ ಹೇಳಿರೋದು. ನೀವು ಇಷ್ಟ ಬಂದಂಗೆ ನೀವು ಅಪ್ಲಿಕೇಶನ್ ಲೇಟ್ ಹಾಕೋಬಿಟ್ಟು ಅದನ್ನ 2 ವರ್ಷ ಅಂತ ಹೇಳಕ್ಕಾಗೋದಿಲ್ಲ. ನೀವು ಡಿಗ್ರಿ ಯಾವಾಗ ಮುಗಿಸಿದ್ರಿ, ಯಾವಾಗ ನಿಮಗೆ ಸರ್ಟಿಫಿಕೇಟ್ ಬಂತು, ಡಿಗ್ರಿ ಮುಗಿಸಿ ನೀವು ಆಫ್ಟರ್ 6 ಮಂತ್ ಆದ ನಂತರ ನೀವು ಅನ್ಎಂಪ್ಲಾಯ್ಮೆಂಟ್ ಅಂತ ಕನ್ಸಿಡರ್ ಕೂಡ ಮಾಡ್ತಾರೆ. ಡಿಗ್ರಿ ಮುಗಿಸಿ ನಿಮಗೆ 2 ವರ್ಷದವರೆಗೂ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಾಬಬಲಿ 2 ವರ್ಷದವರೆಗೂ ಕೊಟ್ಟಿದ್ದಾರೆ ಅನ್ಕೋತೀನಿ. ಆ ನಿಟ್ಟಿನಲ್ಲಿ ಅವರಿಗೆ ಎಲ್ಲಾ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಹಿತಿ ಗೊತ್ತಾಗುತ್ತೆ. ಪ್ರಾಬಬಲಿ ರದ್ದು ಮಾಡೋ ಸಾಧ್ಯತೆ ಕೂಡ ಇದೆ. ಮೇನ್ ಥಿಂಗ್ ಅವ್ರು ಮಾಡ್ತಾ ಇರೋದು ರದ್ದು ಮಾಡೋ ಸಾಧ್ಯತೆ ಕೂಡ ಇದೆ. ಆಲ್ರೆಡಿ ಅವರು ಹೇಳ್ಬಿಟ್ಟಿದ್ದಾರೆ, ವಿಧಾನಸೌಧದಲ್ಲಿ ಕೂಡ ಚರ್ಚೆ ಕೂಡ ಆಗಿದೆ. ದಯವಿಟ್ಟು ಎಚ್ಚರವಾಗಿರಿ. ಯೋಜನೆ ಕೂಡ ಯಾರು ಅಪ್ಲಿಕೆಂಟ್ಸ್ ಇದ್ದಾರೆ ಅವರಿಗೆ ಕೂಡ ರದ್ದು ಆಗೋ ಸಾಧ್ಯತೆ ಕೂಡ ಇದೆ. ಬಿಕಾಸ್ ಆಲ್ರೆಡಿ ನಿಯರ್ಲಿ 2 year ಆಗ್ತಾ ಬಂತು. ಆ ನಿಟ್ಟಿನಲ್ಲಿ ಇದು ಕೂಡ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.